ಇದು ಸತ್ಯದ ಬೆಳಕು. ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಜನರ ವಿಶ್ವಾಸ ಗಳಿಸಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಮುಂದಿನ ಜಿಬಿಎ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರುವ ಮೂಲಕ ಅವರಿಗೆ ಜನಸೇವೆ ಮಾಡುವ ಆಶೀರ್ವಾದ ನೀಡಬೇಕು ಎಂದು ಮಾಜಿ ಆಡಳಿತ ಪಕ್ಷದ ನಾಯಕರು, ಮಾಜಿ ಬಿಬಿಎಂಪಿ ಸದಸ್ಯ, ತೆರಿಗೆ ಮತ್ತು ಆರ್ಥಿಕ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಶಿವರಾಜು ಹೇಳಿದರು. ಲೇಟ್ ಪೆಂಚಲಮ್ಮ, ಲೇಟ್ ಚಿನ್ನ ನರಸಯ್ಯ, ಮಕ್ಕಳು, ಮೊಮ್ಮಕ್ಕಳು ಹಾಗೂ ಕುಟುಂಬದ ವರ್ಗದವರಿಂದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್, ಗಜಾನನ ನಗರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ ಜಿಬಿಎ ಆಕಾಂಕ್ಷಿ ಹಾಗೂ ಕಾಂಗ್ರೆಸ್ನ ಪ್ರಭಾವಿ ಯುವ ಮುಖಂಡ ನರಸಿಂಹರಾವ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಮಹಾಲಕ್ಷ್ಮಿ ಮಾರಿಯಮ್ಮ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ವೇಳೆ ಮಾತನಾಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ ಜಿಬಿಎ ಆಕಾಂಕ್ಷಿ ಕಾಂಗ್ರೆಸ್ ಪ್ರಭಾವಿ ಯುವ ಮುಖಂಡ ನರಸಿಂಹರಾವ್ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕಾರ್ಯನಿರ್ವಹಿಸುತ್ತಾ ಪಕ್ಷ ವಹಿಸಿದ ಎಲ್ಲ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದೇನೆ. ನಾನು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ನ ಕಾಂಗ್ರೆಸ್ ಆಕಾಂಕ್ಷಿಯಾಗಿದ್ದು ನಿಮ್ಮೆಲ್ಲರ ಆಶೀರ್ವಾದ ದೊರೆತಲ್ಲಿ ನಿಮ್ಮೆಲ್ಲರ ಸೇವೆ ಮಾಡಲು ಅವಕಾಶ ಸಿಗುತ್ತದೆ ಹಾಗೂ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಖಚಿತ ಎಂದು ಹೇಳಿದರು. ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ವಾರ್ಡ್ ಕಾಂಗ್ರೆಸ್ ಮುಖಂಡ ಕುಮಾರ್ ಗೌಡ್ರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಧ್ಯಮ ವಿಭಾಗದ ಅಧ್ಯಕ್ಷರಾದ ಎಂಜಿ ಸುಧೀಂದ್ರ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ ಅಧ್ಯಕ್ಷ ಶಿವಶಂಕರ್, ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ಯುಯಲ್ ಎಸ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡ್ ಅಧ್ಯಕ್ಷ ಕೆಕೆ ಶೇಖರ್, ನಾಗ್ಪುರ ವಾರ್ಡ್ ಅಧ್ಯಕ್ಷ ಪುರುಷೋತ್ತಮ್, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸುನೀತಾಬಾಯಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ ಮಹಿಳಾ ಅಧ್ಯಕ್ಷೆ ಶಾರದಾ ಸೇರಿದಂತೆ ಹಲವಾರು ಮುಖಂಡರು, ಸ್ಥಳೀಯರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕೆಂಪರಾಜು, ಪಿಣ್ಯ, ದಾಸರಹಳ್ಳಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡಿನ ಪಂಚಾಲಮ್ಮ ಮತ್ತು ಚಿನ್ನನರಸಯ್ಯ ಕುಟುಂಬದವರು ಮತ್ತು ಮಕ್ಕಳು, ಮೊಮ್ಮಕ್ಕಳು ಮತ್ತು ಸಂಪೂರ್ಣ ಕುಟುಂಬ ವರ್ಗ ಸೇರಿ ಮಹಾಶಕ್ತಿ ಮಾರಿಯಮ್ಮ ಅವರದ್ದು ದೇವಿ ಪೂಜೆ ಮತ್ತು ಅನ್ನಸಂತರ್ಪಣೆ ಒಂದು ಭಾಳ ವಿಜೃಂಭಣೆಯಿಂದ ಭಾಳ ಬೃಹತ್ತಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಮೊದಲನೇದಾಗಿ ಈ ಭಾಗದಲ್ಲಿ ಭಾಳ ಉನ್ನತವಾಗಿ ಕೆಲಸಗಳು ಮಾಡಿಕೊಂಡು ಭಾಳ ಅತ್ಯದ್ಭುತವಾಗಿ ಒಂದೇ ಒಂದು ಇದರ ರೀತಿಯಲ್ಲಿ ಅವ್ರದ್ದೇ ಆದ ಒಂದು ವಿಶಿಷ್ಟ ಶೈಲಿನಲ್ಲಿ ಕೆಲಸಗಳು ಮಾಡಿಕೊಂಡು ಭಾಗದಲ್ಲಿ ಭಾಳ ರೆಕಗ್ನೈಸ್ ಆಗಿ ಭಾಗದಲ್ಲಿ ಭಾಳ ಜನರಿಗೆ ಏನೊಂದು ಶೋಷಿತ ವರ್ಗಕ್ಕೆ ಇನ್ನೊಂದಕ್ಕೆ ಆ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಸಂಪೂರ್ಣವಾಗಿ ಮಾಡ್ಕೊಂಡ್ಬರ್ತಾ ನಮ್ಮ ಆದಿನಾರಾಯಣ ಅವರು ಮತ್ತು ಅವ್ರದ್ದೇ ಇದರದಾದ ನಮ್ಮ ನರಸಿಂಹರಾವ್ ಅವರು ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಭಾಗದಲ್ಲಿ. ಇದು ದೇವಿ ಕಾರ್ಯಕ್ರಮ, ಇಲ್ಲಿ ನಾವು ರಾಜಕೀಯ ಆಗಲಿ ಇನ್ನೊಂದಾಗಲಿ ಮಾತಾಡಬಾರ್ದು. ಆದರೂ ಈ ಒಂದು ಸಂದರ್ಭ ತಾವೆಲ್ಲ ಸೇರಿರೋದ್ರಿಂದ ನಾನು ಒಂದು ಸಣ್ಣ ಕೋರಿಕೆಯನ್ನು, ಒಬ್ಬ ಬ್ಲಾಕ್ ಅಧ್ಯಕ್ಷನಾಗಿ ಒಂದು ಸಣ್ಣ ಕೋರಿಕೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮುಂಬರ್ತಾಗ ನಮ್ಮ ಮುಂದೆ ದೊಡ್ಡ ಈಗ ಜಿಬಿಎ ಚುನಾವಣೆಗಳು ಇನ್ನೇನು ಜಿಬಿಎ ಚುನಾವಣೆ ಹೊಸಲಲ್ಲಿ ಒಂದು ಹೆಜ್ಜೆ ನಮ್ಮ ಚುನಾವಣೆ ಇದೆ. ಚುನಾವಣೆ ಸಂದರ್ಭದಲ್ಲಿ ನೀವು ನಮ್ಮ ನರಸಿಂಹರಾವ್ ಅವ್ರನ್ನಿರ್ಬೋದು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮೇಲಾಗಿ ಹೇಳ್ತೀನಿ, ದಯವಿಟ್ಟು ಹಾರೈಸಿ. ಯಾಕೆಂದರೆ ಇದೆಲ್ಲ ಗ್ಯಾರಂಟಿಗಳು ಕೊಟ್ಟಿರೋದಿರ್ಬೋದು, ಮತ್ತೊಂದು ಕೊಟ್ಟಿರೋದಿರ್ಬೋದು, ನಮ್ಮ ರಾಜ್ಯದಲ್ಲಿ ಇವತ್ತೇನಾದ್ರು ಒಂದು ಸ್ವತಂತ್ರ ಸುಧಾರಿತ ಒಂದು ಸುಕ್ಷೇತ್ರವಾದ ಸರ್ಕಾರ ಇದ್ದು ಅದು ಒಂದು ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದೆ ಪರಿಪೂರ್ಣವಾಗಿ ಅಂತಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಸರ್ಕಾರ. ದಯವಿಟ್ಟು ಇಂಥ ಒಂದು ಆಡಳಿತಾತ್ಮಕ ಏನು ಒಂದು ಸದೃಢವಾದ ಆಡಳಿತಾತ್ಮಕ ಸರ್ಕಾರ ಇದೆ ಅದನ್ನು ತಾವು ಪ್ರೋತ್ಸಾಹಿಸಿ, ಅದನ್ನು ತಾವು ಹಾರೈಸಿ ಅಂತೇಳಿ ವಿಶೇಷವಾಗಿ ಈ ಭಾಗದಲ್ಲಿ ಭಾಳಷ್ಟು ಕೆಲಸಗಳು ಇನ್ನೂ ಆಗಬೇಕಾಗಿದೆ. ಅದಕ್ಕೂ ತಾವು ಮನಸ್ಸು ಮಾಡಿ ಯಾರು ಪ್ರೋಗ್ರೆಸಿವ್ ಇನ್ನೂ ಯುವಕರಿದ್ದಾರೆ ನಮ್ಮ ಅಭ್ಯರ್ಥಿಗಳಿಗೆ, ನಾವು ಅಂದರೆ ಅಭ್ಯರ್ಥಿ ಅಂತ ಹೇಳ್ತೀವಿ, ಆಕಾಂಕ್ಷಿಗಳು ಇನ್ನೂ ಯುವಕರಿದ್ದಾರೆ, ದಯವಿಟ್ಟು ಇವರಿಗೆ ಬೆಂಬಲಿಸಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಶ್ರೀ ಕೇಶವಮೂರ್ತಿ ಅವರು ಬಂದಿದ್ದರು, ಅವರು ಕೂಡ ಆರೈಕೆ ಮಾಡಿದ್ದಾರೆ. ಸನ್ಮಾನ್ಯ ಶಿವರಾಜ್ ಅವರು ಬರ್ತಾ ಇರ್ತಾರೆ. ಹಾಗೆ ನಮ್ಮ ಯುವ ಮುಖಂಡರು, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್.ಎಸ್. ಮಂಜುನಾಥ್ ಗೌಡರು ಇವತ್ತು ಅವರು ಉತ್ತರ ಕರ್ನಾಟಕ ಪ್ರವಾಸದಲ್ಲಿರೋದ್ರಿಂದ ಅವರು ಬರಲೇಬೇಕಾಗಿತ್ತು, ಬರೋಕ್ಕಾಗಲಿಲ್ಲ ಅಂತ ನಮಗೆ ಕೆಲವು ಸಂದೇಶವನ್ನು ತಲುಪಿಸಿದ್ದಾರೆ. ಅದೇ ರೀತಿ ನಮ್ಮ ಕುಮಾರ್ ಗೌಡರು ಬಂದಿದ್ದಾರೆ, ಬ್ಲಾಕ್ ಅಧ್ಯಕ್ಷರಾದ ಶಿವಶಂಕರ್ ಬಂದಿದ್ದಾರೆ, ಶೇಖರ್ ಬಂದಿದ್ದಾರೆ, ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಸುನೀತಾ ಅವರು ಬಂದಿದ್ದಾರೆ, ಶಾರದಾ ಅವರು ಬಂದಿದ್ದಾರೆ. ಎಲ್ಲ ಮುಖಂಡರು ಇವತ್ತು ಬಂದಿದ್ದಾರೆ. ಅವರೆಲ್ಲರೂ ಎಲ್ಲರೂ ಪರವಾಗಿ ಮತ್ತು ಬ್ಲಾಕ್ ಕಾಂಗ್ರೆಸ್ಸು ನಮ್ಮ ಈ ಕ್ಷೇತ್ರದ ಕಾಂಗ್ರೆಸ್ನ ಪರವಾಗಿ ನಾನು ವಿನಯಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಒಂದು ಸಮಾರಂಭ ಕಾರ್ಯಕ್ರಮ ಮಾಡ್ತೇನೆ. ಅದೇ ರೀತಿ ಮತ್ತು ಶ್ರೀ ಮಹಾಶಕ್ತಿ ಮಾರಿಯಮ್ಮ ದೇವಸ್ಥಾನ, ನಾವು ಹುಟ್ಟು ಬೆಳೆದಿದ್ದು ಇದೇ ಊರಲ್ಲಿ, ಊರಿನ ಗ್ರಾಮ ದೇವತೆ. ಪ್ರತಿ ವರ್ಷವೂ ಇದೇ ರೀತಿ ದೇವಸ್ಥಾನದವರಾಗಿರ್ಬೋದು ಇಲ್ಲ ನಾವು ಯುವಕರೆಲ್ಲ ಸೇರಿ ನಾವು ಚಿಕ್ಕಂದಿಂದನೂ
ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬರ್ತಿದ್ದಾರೋ ಅದೇ ರೀತಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಕುಟುಂಬದ ಪರವಾಗಿ ಅಜ್ಜಿಯವರ ಹೆಸರಿನಲ್ಲಿ ಒಂದು 15 ವರ್ಷದಿಂದ ಕುಟುಂಬದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಒಂದು ಸಹ ನಮ್ಮ ಭಾಗದ ನಾಯಕರು, ನಮ್ಮ ಸ್ನೇಹಿತರು, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು, ಹಾಗೆ ನಮ್ಮ ಹೆಚ್ಚಿನ ನಾಯಕರಾದ ಮಾರ್ಗದರ್ಶನದಲ್ಲಿ ಏನು ಅವರ ಗುರಿ ಏನಿದೆ, ಅವರ ಕನಸು ಏನಿದೆ, ಆ ನಿಟ್ಟಿನಲ್ಲಿ ನಾವು ಯುವಕರೆಲ್ಲ ನಡಿಬೇಕು ಅನ್ನೋ ಒಂದು ಆಸೆಯಲ್ಲಿ ಅದೇ ಒಂದು ನಿಟ್ಟಿನಲ್ಲಿ ರಾಜಕೀಯವಾಗಿರ್ಬೋದು, ಪರ್ಸ್ನಲ್ ಲೈಫಲ್ಲಾಗಿರ್ಬೋದು ಅವ್ರನ್ನ ನಮ್ಮ ಗುರುಗಳಾಗಿ ನೆನೆಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದೇ ನಮ್ಮ ಇಚ್ಛೆ ಆಗಿದೆ. ಹಾಗೆ ನಮ್ಮ ಭಾಗದಲ್ಲಿ ಈ ಬಾರಿ ಇದ್ರ ಬಗ್ಗೆ ಮಾತಾಡ್ಬೋದು. ಈ ಬಾರಿ ನಮ್ಮ ಭಾಗದಲ್ಲಿ GBA ಚುನಾವಣೆ ನಮ್ಮದೇ ಸಮುದಾಯಕ್ಕೆ ಆಗುವಂಥ ಒಂದು ಕ್ಯಾಟಗರಿ ಇದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ಸಿಂದ ನಾನು 18 ವರ್ಷದಿಂದ ನಾನು ಬೂತಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಈ ಭಾಗದಲ್ಲಿ ನಾಗಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ ಮಹಾಲಕ್ಷ್ಮೀಪುರಂ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದೀನಿ, ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿದ್ದೀನಿ. ನಮ್ಮ ನಾಯಕರು ಹೇಳ್ಕೊಟ್ಟಿರೋ ಹಾಗೆ ಕೇಶವಮೂರ್ತಿ ಅವರು ಹಾಗೂ ಮಂಜುನಾಥ್ ಗೌಡರು, ಎಂ ಶಿವರಾಜ್ ಅವರು ಇವರು ನಮಗೇನು ಕೆಲಸ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ನಾವು ಕಾರ್ಯಕರ್ತರನ್ನ ಹುರಿದುಂಬಿಸ್ಬೇಕು, ಚುನಾವಣೆ ಹೇಗೆ ನಡೆಸಬೇಕು ಅನ್ನೋದನ್ನು ಈಗಾಗಲೇ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾವು ಹಲವಾರು ಚುನಾವಣೆಗಳು ಮಾಡಿದ್ದೀವಿ, ಬೂತ್ ಲೆವೆಲಲ್ಲಿ ಕೆಲಸ ಮಾಡಿದ್ದೀವಿ. ಈಗ ನಾನು ಆಕಾಂಕ್ಷಿಯಾಗಿದ್ದೀನಿ. ನನಗೂ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮ್ಮ ನಾಯಕರು ಏನು ದಾರಿಯಲ್ಲಿ ನಡೀತಿದ್ದಾರೋ ಅದೇ ದಾರಿಯಲ್ಲಿ ನಾವು ನಡೆದು ಜನಸೇವೆ ಮಾಡಿಕೊಂಡು ಈ ಭಾಗದಲ್ಲಿ ನಾನು ಒಬ್ಬ ಕಾಂಗ್ರೆಸ್ ನಾಯಕ ಅಂತ ಹೆಮ್ಮೆಯ ಒಬ್ಬ ನಾಯಕನಾಗಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮುಂಬರೋ ದಿನಗಳಲ್ಲಿ. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.